ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಜಪ್ಸಂದ್ರ. ಇವತ್ತು ಒಂದು ವಿಚಿತ್ರ ಮತ್ತು ಅಷ್ಟೇ ದ್ವೇಷಪೂರಿತ ಪ್ರೇಮ ಕಥೆಯನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾಕೆ ಈ ಒಂದು ಪ್ರೇಮ ಕಥೆಯನ್ನು ದ್ವೇಷಪೂರಿತ ಸಂಚಿಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಪ್ರೇಮ ಕಥೆಯಲ್ಲಿ ಅಷ್ಟು ಕರಾಳವಾದಂಥ ದ್ವೇಷ ಇದೆ. ತನಗೆ ಸಿಗದೇ ಇರುವಂತಹ ಪ್ರಿಯಕರ ಇನ್ಯಾರಿಗೂ ಸಿಗಲೇಬಾರದು ಅಂತೇಳಿ ಯಾರೂ ಮಾಡಿದಂಥ ಕೃತ್ಯಕ್ಕೆ ಆಕೆ ಕೈ ಹಾಕಿದರ ಕಥೆ ಇದೆ. ಹಾಗಾದರೆ ಯಾವ ಒಂದು ಕೃತ್ಯ ಈ ಒಂದು ಪ್ರೇಮ ಕಥೆಯಲ್ಲಿ ನಡೆದು? ಅಸಲಿಗೆ ಈ ಪ್ರೇಮ ಕಥೆ ನಡೆದಿರೋದಿಲ್ಲಿ ಆ ದ್ವೇಷಕ್ಕಾಗಿ ತನಗೆ ಸಿಗದಂಥ ಪ್ರಿಯಕರನ ಮೇಲೆ ಆ ಪ್ರಿಯತಮೆ ಯಾವ ರೀತಿ ಸೇಡನ್ನು ತೀರಿಸಿಕೊಂಡ್ಲು, ಇದೆಲ್ಲವನ್ನು ಹೇಳ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ. ಪ್ರೇಮ ಕಥೆಗಳಂತಂದರೆ ನೀವು ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿರ್ತೀವಿ, ಸಾಕಷ್ಟು ಕಥೆಗಳನ್ನು ಕೇಳಿರ್ತೀವಿ. ಪ್ರೀತಿ ಅಂದರೆ ಪ್ರೀತಿಗೋಸ್ಕರ ಸಾಕಷ್ಟು ಜನ ಪ್ರಾಣವನ್ನು ಬಿಟ್ಟ ಕಥೆಗಳನ್ನು ಕೇಳಿರ್ತೀವಿ. ಪ್ರೇಮಿಗಳು ಒಟ್ಟಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡ ಕಥೆಗಳನ್ನು ಕೇಳಿರ್ತೀವಿ. ಆದರೆ ನಾವು ಇವತ್ತು ನಿಮಗೆ ಹೇಳ್ತಾ ಇರೋ ಈ ಕಥೆಯಲ್ಲಿ ಏನು ಮಗಧೀರ ಚಿತ್ರವನ್ನು, ನೀವು ತೆಲುಗು ಚಿತ್ರವನ್ನು ನೋಡಿದರೆ ಅದರಲ್ಲಿ ವಿಲನ್ ಒಂದು ಮಾತನ್ನು ಹೇಳ್ತಾನೆ, ತನಗೆ ಸಿಗದೇ ಇರತಕ್ಕಂಥ ವಸ್ತು ಬೇರೆ ಯಾರಿಗೂ ಕೂಡ ಸಿಗಬಾರ್ದು, ಅದನ್ನು ನಾನು ನಾಶ ಮಾಡೋದಕ್ಕೆ ಸಿದ್ಧ ಅಂತೇಳಿ ಹೇಳ್ತಾನೆ. ಇದೇ ಮಾದರಿಯಲ್ಲಿ ಕೆಲವೊಂದು ಸಿನಿಮಾಗಳು ಕೂಡ ಬಂದಿರತಕ್ಕಂಥದ್ದು. ಅದೇ ರೀತಿ ಈ ಒಂದು ಕಥೆ ಇರ್ತಕ್ಕಂಥದ್ದು. ಈ ಕಥೆ ನಡೆದಿರ್ತಕ್ಕಂಥದ್ದು ಆಂಧ್ರದ ಕರ್ನೂಲ್ನಲ್ಲಿ. ಹಾಗಾದರೆ ಯಾವ ರೀತಿ ಇತ್ತು ಈ ಕಥೆ ಅಂತೇಳಿ ಮೊದಲಿಗೆ ನೋಡೋದಾದರೆ, ಮೊದಲಿಗೆ ಕರುಣಾಕರ್ ಹಾಗೇನೆ ವಸುಂಧರ ಅನ್ನೋ ಒಂದು ಇಬ್ಬರು ವೈದ್ಯರು ಪ್ರೀತಿಯಲ್ಲಿ ಬಿದ್ದಿರ್ತಾರೆ. ಇವರು ಓದೋ ದಿನಗಳಿಂದಲೇ ಪ್ರೀತಿಯಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಅಥವಾ ಪ್ರೀತಿಯಲ್ಲಿ ಮಾಡ್ತಾ ಇರಬೇಕಾದ್ರೆ ಇವರು ಮುಂದೆ ಫ್ಯೂಚರಲ್ಲಿ ಮದುವೆಯಾಗಿ ಇಬ್ಬರು ವೈದ್ಯರಾಗಿ ಕೆಲಸವನ್ನು, ಕರ್ತವ್ಯವನ್ನು ನಿರ್ವಹಿಸಬೇಕು, ಹೀಗೆ ಹಾಗೆ ಅಂತೇಳಿ ಒಂದಷ್ಟು ಎಲ್ಲ ಪ್ರೇಮಿಗಳ ರೀತಿ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಆದರೆ ವಿಚಿತ್ರ ಅಂತಂದರೆ, ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆದಂಗೆ ಇವರಿಬ್ಬರ ನಡುವೆ ಇದ್ದಂಥ ಪ್ರೀತಿ ಕೂಡ ಅಳಿಸಿ ಹೋಗುತ್ತೆ. ಯಾವಾಗ ಕರುಣಾಕರ್ ಮತ್ತು ವಸುಂಧರಾ ನಡುವೆ ಪ್ರೀತಿ ಅಳಿಸಿ ಹೋಗುತ್ತೋ, ಕರುಣಾಕರ್ ಬೇರೆ ಹುಡುಗಿಯನ್ನು ಮದುವೆ ಆಗ್ತಾನೆ. ಅದು ಶ್ರಾವಣಿ ಅನ್ನೋವಂತೆ ಮತ್ತೊಬ್ಬ ವೈದ್ಯನ ಈತ ಮದುವೆ ಆಗುವಂಥದ್ದು. ಈತ ಕೂಡ ವೈದ್ಯನಾಗಿರೋದ್ರಿಂದ ಶ್ರಾವಣಿ ಅನ್ನೋ ವೈದ್ಯನ ಮದುವೆ ಆಗ್ತಾನೆ. ಇಷ್ಟೇ ಆಗಿದ್ದಿದ್ರೆ ಇದೊಂದು ದುರಂತ ಪ್ರೇಮ ಕಥೆ ಅಥವಾ ಒನ್ ಸೈಡ್ ಲವ್ ಆಗಿ ಅಥವಾ ಪಾಗಲ್ ಪ್ರೀತಿಯಾಗಿ ಉಳಿದುಕೊಳ್ತಾ ಇತ್ತು. ಆದರೆ ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಯಾಕಂತಂದರೆ ಈ ಮೂವರು ಒಟ್ಟಿಗೆ ಒಂದೇ ಕಡೆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಕರ್ನೂಲ್ನಲ್ಲಿರ್ತಕ್ಕಂಥ ಆಸ್ಪತ್ರೆಯೊಂದರಲ್ಲಿ ಶ್ರಾವಣಿ, ಕರುಣಾಕರ್ ಹಾಗೇನೆ ಆರೋಪಿತೆ ವಸುಂಧರಾ ಕೂಡ ಕೆಲಸವನ್ನು ಮಾಡ್ತಾ ಇರ್ತಾರೆ. ಶ್ರಾವಣಿ ಜೊತೆ ಕರುಣಾಕರ್ ಮದುವೆ ಆದ ಬಳಿಕ ಈ ವಸುಂಧರಾ ಜೊತೆ ಸಂಪರ್ಕವನ್ನು ಸಂಪೂರ್ಣವಾಗಿ ನಿಲ್ಲಿಸಿರ್ತಾನೆ. ಆದರೆ ತನಗೆ ಸಿಗದೇ ಇರೋ ಪ್ರೇಕರ ಇನ್ನೊಬ್ಬ ಆಕೆಗೆ ಸಿಕ್ಕಿದಾನಲ್ಲ ಅಂತೇಳಿ ಪ್ರತಿದಿನ ಈ ಜೋಡಿಯ ಮೇಲೆ ಮಾಜಿ ಪ್ರಿಯತಮೆ ವಸುಂಧರಾ ದ್ವೇಷವನ್ನು ಬೆಳೆಸ್ಕೊಂಡೇ ಹೋಗ್ತಾ ಇರ್ತಾಳೆ. ಇದೇ ನೋಡಿ ಆಕೆಯ ತಲೆಯಲ್ಲಿ ಒಂದು ಖತರ್ನಾಕ್ ಪ್ಲಾನ್ ಅನ್ನ ಬರೋದಕ್ಕೆ ಕಾರಣ ಆಗುವಂಥದ್ದು. ನನಗೆ ಸಿಗದೇ ಇರೋ ಪ್ರೇಕರ ಕರುಣಾಕರ್ ಶ್ರಾವಣಿ ಜೊತೆ ತುಂಬ ಚೆನ್ನಾಗಿದ್ದಾನೆ, ಹೀಗಾಗಿ ಇವನನ್ನು ಹೇಗಾದರೂ ಮರಳಿ ನಾನೇ ಪಡೆದುಕೊಳ್ಬೇಕು ಅನ್ನೋ ಒಂದು ಹಠಕ್ಕೆ ಬೀಳುವಂಥ ವಸುಂಧರಾ ಇದಕ್ಕಾಗಿ ಅಲ್ಲಿಯೇ ಇದ್ದಂಥ ನರ್ಸ್ ಜ್ಯೋತಿ ಮತ್ತು ಆಕೆಯ ಮಕ್ಕಳ ಜೊತೆ ಸೇರಿ ಒಟ್ಟು 4 ಸೇರಿ ಒಂದು ಪ್ಲ್ಯಾನನ್ನು ಮಾಡ್ತಾರೆ. ಆ ಪ್ಲ್ಯಾನ್ ಏನಂತಂದರೆ, ಶ್ರಾವಣಿಗೆ HIV ಇಂಜೆಕ್ಷನನ್ನು ಹಾಕುವಂಥದ್ದು. ಈ ಒಂದು HIV ಇಂಜೆಕ್ಷನ್ ಹಾಕುವಂಥ ಒಂದು ಕೆಟ್ಟ ನಿರ್ಧಾರ ಮತ್ತು ದುಷ್ಟತನಕ್ಕೆ ರೆಡಿಯಾಗೋ ಇವರು ಇದಕ್ಕಾಗಿ ಒಂದು ಪ್ಲ್ಯಾನನ್ನು ಮಾಡ್ತಾರೆ. ಏನು ಪ್ರತಿದಿನ ಮಧ್ಯಾಹ್ನ ಶ್ರಾವಣಿ ಊಟಕ್ಕೆಂದು ತನ್ನ ಮನೆಗೆ ಹೋಗ್ತಾ ಇರ್ತಾಳೆ. ತನ್ನ ಮನೆಗೆ ಹೋಗ್ಬೇಕಾದ್ರೆ ಆಕೆಗೆ ಆಕ್ಸಿಡೆಂಟ್ ಆಗುವ ರೀತಿ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಾರೆ. ಸ್ಕೂಟರಲ್ಲಿ ಹೋಗ್ತಾ ಇದ್ದಂಥ ಶ್ರಾವಣಿಗೆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಇವರು ಸಹಾಯ ಮಾಡೋ ನೆಪದಲ್ಲಿ ಹೋಗಿ ಈ ಒಂದು HIV ಇಂಜೆಕ್ಷನನ್ನು ಇಂಜೆಕ್ಟ್ ಮಾಡಿರುವಂಥದ್ದು. ಇನ್ನು ಇವರಿಗೆ ಹೇಗೆ ಈ HIV ಇಂಜೆಕ್ಷನ್ ಅಥವಾ HIV ಅಂಶವನ್ನು ಇರತಕ್ಕಂಥ ರಕ್ತ ಸಿಕ್ತು ಅಂತಂದರೆ, ಈಕೆ ವೈದ್ಯ ಆಗಿರೋದ್ರಿಂದ ಆಸ್ಪತ್ರೆಗೆ ಬಂದ ರೋಗಿಯಿಂದ ತೆಗೆದಂಥ HIV ಇಂಜೆಕ್ಷನ್ ಬ್ಲಡ್ ಟೆಸ್ಟ್ಗೆ ತೆಗೆದಂಥ ರಕ್ತವನ್ನು, HIV ಸೋಂಕಿತ ರಕ್ತವನ್ನು ಒಂದು ಕೋಲ್ಡ್ ಸ್ಟೋರೇಜ್ನಲ್ಲಿ ಸ್ಟೋರೇಜ್ ಮಾಡಿಟ್ಕೊಂಡಿರ್ತಾರೆ. ಅಂದುಕೊಂಡಂತೆ ಆಕೆಗೆ ಆಕ್ಸಿಡೆಂಟ್ ಮಾಡಿ ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲೂ ಕೂಡ ಈ 4 ಯಶಸ್ವಿ ಆಗ್ತಾರೆ. ಆದರೆ ಸ್ವತಃ ಕರುಣಾಕರ್ ಹಾಗೂ ಶ್ರಾವಣಿ ಇಬ್ಬರು ವೈದ್ಯರಾಗಿರೋದ್ರಿಂದ ಈ ಒಂದು HIV ಸೋಂಕು ಅವರ ಮೈಗೆ ಹೋಗಿರೋದು ಬಹಳ ಬೇಗ ಅವರ ಗಮನಕ್ಕೆ ಬರುತ್ತೆ. ಜೊತೆಗೆ ಯಾಕೆ ಇಂಜೆಕ್ಷನ್ ಕೊಟ್ಟರು ಅಂತೇಳಿ ಕೂಡಲೇ ಬ್ಲಡ್ ಟೆಸ್ಟನ್ನು ಮಾಡಿಸಿದಾಗ ಆಕೆಗೆ HIV ಇಂಜೆಕ್ಷನ್ ಇಂಜೆಕ್ಟ್ ಆಗಿರೋದು ಸದ್ಯ ಬಹಿರಂಗ ಆಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕೆ ಕರ್ನೂಲ್ ಪಟ್ಟಣ ಠಾಣೆಯಲ್ಲಿ ಶ್ರಾವಣಿ ಹೋಗಿ ದೂರನ್ನು ಕೊಡ್ತಾರೆ. ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಸುಂಧರಾ ಹಾಗೇನೆ ನರ್ಸ್ ಜ್ಯೋತಿ ಮತ್ತು ಆಕೆಯ ಇಬ್ಬರು ಮಕ್ಕಳು ಒಟ್ಟು 4ರನ್ನ ಕರ್ನೂಲು ಪಟ್ಟಣ ಪೊಲೀಸರು ಅರೆಸ್ಟನ್ನು ಮಾಡಿದ್ದಾರೆ. ಸದ್ಯ ಇದರ ಮುಂದುವರಿದ ಭಾಗವಾಗಿ ತನಿಖೆಯನ್ನು ಪೊಲೀಸರು ಇನ್ನೂ ಮುಂದುವರಿಸ್ತಾ ಇದ್ದಾರೆ.
ಪೊಲೀಸರೇನೋ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ಪ್ರೇಮಿ ಸಿಗಲಿಲ್ಲ ಅಂತೇಳಿ ಪ್ರಿಯತಮೆ ಮೇಲೆ ಇದೆಂಥ ದ್ವೇಷವನ್ನು ವಸುಂಧರಾ ತೀರಿಸಿಕೊಂಡ್ಲು ಅಂತೇಳಿ ನಿಜಕ್ಕೂ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ. ಅಲ್ಲದೆ ನಿಜವಾದ ಪ್ರೇಮಿಗಳು ಈ ರೀತಿ ಮಾಡಲಿಕ್ಕೆ ಸಾಧ್ಯನಾ? ಹಾಗಾದರೆ ವಸುಂಧರಾಗೆ ಕರುಣಾಕರ್ ಮೇಲೆ ಇದ್ದಿದ್ದು ಪ್ರೀತಿನ ದ್ವೇಷನ ಅನ್ನೋ ಒಂದು ದೊಡ್ಡ ಅನುಮಾನವನ್ನು ಆಕೆ ಸಮಾಜಕ್ಕೆ ಸದ್ಯಕ್ಕೆ ಬಿಟ್ಟು ಹೋಗಿರ್ತಕ್ಕಂಥದ್ದು. ಏನೇ ಆಗಲಿ ಪ್ರೀತಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಯುವಕ ಮದುವೆ ಆಗಿದ್ದಂಥ ಪ್ರಿಯತಮಿಗೆ ಟಾರ್ಗೆಟ್ ಮಾಡಿದ್ದು ನಿಜಕ್ಕೂ ದುರಂತವೇ ಸರಿ. ಒಟ್ಟಾರೆಯಾಗಿ ಪ್ರೀತಿಸಿದವರು, ಪ್ರೀತಿಗಾಗಿ ಪರದಾಡೋರು ಸಾಕಷ್ಟು ಜನಗಳಿರುವಂಥರ ಮಧ್ಯೆ ನಾನು ಪ್ರೀತಿಸಿದ ಹುಡುಗ ನನಗೇ ಸಿಗಬೇಕು, ಇಲ್ಲದೆ ಇದ್ದರೆ ಅವನನ್ನು ನಾನು ಏನು ಮಾಡೋದಕ್ಕಾದರೂ ಸರಿ, ಅವನ ಕುಟುಂಬವನ್ನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಈ ಥರ ಹುಚ್ಚು ಪ್ರೇಮಿಗಳು ಈ ಸಮಾಜದಲ್ಲಿರೋದು ನಿಜಕ್ಕೂ ಈ ಸಮಾಜದ ದುರ್ದೈವ. ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ಕೂಡಲೇ ನ್ಯೂಸ್ ಬೀಟ್ .live ಅನ್ನು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬೀಟ್ .live.